टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಎಎಸ್ಪಿ ಮೇಲೆ ಮುಖ್ಯಮಂತ್ರಿಗಳು ಕೈ ಮಾಡಲಿಕ್ಕೆ ಹೋದ್ರು ಸಾರ್ವಜನಿಕವಾಗಿ ಟೀಕೆ ಗುರಿಯಾಗ್ತಾ ಇದೆ, ವಿಪಕ್ಷಗಳು ಟೀಕಿಸ್ತಾ ಇದೆ. ಇನ್ನೊಂದು ಕಡೆ ಸಂಯಮ ಕಳ್ಕೊಂಡ್ರ ಸಿಎಂ ಆ ಪರಿಸ್ಥಿತಿಯಲ್ಲಿ? ನನಗೆ ಸಂಪೂರ್ಣವಾದಂಥ ಮಾಹಿತಿ ಇಲ್ಲ. ನಾನು ಮಾಧ್ಯಮದಲ್ಲಿ ನೋಡಿದ್ದಷ್ಟು ಬಿಟ್ಟರೆ ಅಲ್ಲಿ ನಡೆದಿರ್ತಕ್ಕಂಥ ಘಟನೆಯನ್ನು ಯಾತಕ್ಕೆ ಮುಖ್ಯಮಂತ್ರಿಗಳು ಅಷ್ಟೊಂದು ಅಪ್ಸೆಟ್ ಆದರು ಅಂಥೇಳಿ ಇನ್ನೂ ನನಗೆ ಸರಿಯಾದ ಮಾಹಿತಿ ತೊಗೊಂಡಿಲ್ಲ. ನಾನು ಅನಂತರ ಅದಕ್ಕೆ ಪ್ರತಿಕ್ರಿಯೆ ಮಾಡ್ತೇನೆ. ಅಲ್ಲಿ ಒಂದು ಪ್ರಿಲಿಮಿನರಿಯಾಗಿ ನನಗೆ ಬಂದಿರತಕ್ಕಂಥ ಮಾಹಿತಿ ಏನಪ್ಪ ಅಂತ ಹೇಳಿದರೆ, ಅಲ್ಲಿ ಒಂದು 5-6 ಜನ ಭಾರತೀಯ ಜನತಾ ಪಾರ್ಟಿಯ ಮಹಿಳಾ ಮೋರ್ಚಾದವರು ಕಾಂಗ್ರೆಸ್ಸಿನ ಶಾಲ್ಗಳು ಹಾಕ್ಕೊಂಡು ಒಳಗಡೆ ಬಂದರು. ಆನಂತರ ಎಲ್ಲರೂ ಮಾತಾಡುವಾಗ ಅವರೇನು ಮಾತಾಡಿಲ್ಲ. ಮುಖ್ಯಮಂತ್ರಿಗಳು ಮಾತಾಡುವಾಗ ಮಾತ್ರ ಅವರು ಬ್ಲ್ಯಾಕ್ ಫ್ಲ್ಯಾಗು ಡೆಮಾನ್ಸ್ಟ್ರೇಟ್ ಮಾಡಿದರು ಅಂತಕ್ಕಂಥದ್ದು ವಿಚಾರ. ಅದಕ್ಕೆ ಲ್ಯಾಪ್ಸಸ್ಸು ಇಲಾಖೆಯಿಂದ ಆಗಿದೆಯಾ ಏನು ಅದನ್ನೆಲ್ಲ ನಾನು ಮಾಹಿತಿ ಕೊಡೋದಕ್ಕೆ ನಮ್ಮ ADG ಎಲ್ಲಂದು ಹೋಗಿ ಹೇಳಿದ್ದೇನೆ. ಅದು ಬಂದ ಮೇಲೆ ನಾನು ರಿಯಾಕ್ಟ್ ಮಾಡ್ತೀನಿ. ಅಲ್ಲಿವರೆಗೂ ನಾನು ರಿಯಾಕ್ಟ್ ಮಾಡಿ. ಬಿಜೆಪಿ ಟೀಕೆ ಮಾಡ್ತಾ ಇರೋಂಥದ್ದು ಜಮ್ಮು ಕಾಶ್ಮೀರದಲ್ಲಿ ಪಹಲ್ಗಾಮ್ನಲ್ಲಿ ಭದ್ರತಾ ವೈಫಲ್ಯ ಅಂತ ನೀವು ಹೇಳ್ತೀರಾ. ನಿಮ್ಮದೇ ಕಾರ್ಯಕ್ರಮದಲ್ಲಿ ನಿಮ್ಮ ಕಣ್ಮುಂದಿನ ಭದ್ರತಾ ವೈಫಲ್ಯ ಆಗಿದೆ, ಇದಕ್ಕೇನಂತೀರಾ? ಭದ್ರತಾ ವೈಫಲ್ಯ ಅಂದರೆ ಇವರು ಕಾಂಗ್ರೆಸ್ ಶಾಲೆ ಹಾಕೊಂಡು ಬಂದರು, BJP ಶಾಲೆ ಹಾಕೊಂಡ್ಬರ್ಬೋದಾಗಿತ್ತಲ್ಲ. ಅದರ BJP ಶಾಲೆ ಹಾಕೊಂಡು ಬಂದಿದ್ರೆ ಅವಾಗ ಗೊತ್ತಾಗೋದು ವೈಫಲ್ಯನಾ ಅಥವಾ ಏನು. ಇವರು ನಮ್ಮ ಅದು ಕಾಂಗ್ರೆಸ್ ಪಕ್ಷದ ಶಾಲೆ ಹಾಕ್ಕೊಂಡು ಬರೋದಕ್ಕೆ ಇವ್ರಿಗೇನು ನೈತಿಕತೆ ಇತ್ತು ಗೊತ್ತಿಲ್ಲ ನನಗೆ. ಸಿಎಂ ಆ ವರ್ತನೆ ಬೇಡ ಆಗಿತ್ತು ಅನ್ನೋದು ಅದೇನೋ ಹೇಳಿದ್ನಲ್ಲ. ಯಾತಕ್ಕೆ ಇದೆಲ್ಲ ಏನಾಗುತ್ತೆ ಅಂದರೆ ಇದ್ರ ಹಿಂದೆ ಏನಾದರೂ ಒಂದು ನಡೆದು ಬಿಡುತ್ತೆ. ಆ ಕಾರಣಕ್ಕೆ ಅಂಥ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಅದಕ್ಕೋಸ್ಕರ ಅದು ಏನು ನಡೆದಿತ್ತು ಏನು ಎಲ್ಲ ಅಂತ ಹೇಳಿ ವಿಚಾರ